ಪಂಜಾಬ್ ಹೊರತುಪಡಿಸಿ ಉಳಿದೆಡೆ ಕಾಂಗ್ರೆಸ್ ಆಪ್ ಮೈತ್ರಿ. ಪಂಜಾಬ್ ಹೊರತುಪಡಿಸಿ ಉಳಿದೆಡೆ ಕಾಂಗ್ರೆಸ್ ಮತ್ತು ಆಪ್ ಮೈತ್ರಿ. ದೆಹಲಿಯ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ 3, ಆಪ್ಗೆ 1. ಹರಿಯಾಣದ 1 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಸೆಣಸಾಡಲಿದೆ. ಗುಜರಾತ್ನ 2, ಅಸ್ಸಾಂನ 1 ಕ್ಷೇತ್ರದಲ್ಲಿ ಆಪ್ ಸ್ಪರ್ಧೆಯನ್ನು ಮಾಡಲಿದೆ. ಚಂಡೀಗಢದಲ್ಲಿ ಸ್ಪರ್ಧಿಸಲಿರುವ ಕಾಂಗ್ರೆಸ್ 2 ಪಕ್ಷಗಳ ಸೀಟು ಹಂಚಿಕೆ ಘೋಷಣೆಯೊಂದೇ ಬಾಕಿ ಇದೆ. ಪಂಜಾಬ್ ಅನ್ನು ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಕಾಂಗ್ರೆಸ್ ಮತ್ತು ಆಪ್ ಮೈತ್ರಿಯಾಗಿ ಲೋಕಸಭೆ ಚುನಾವಣೆಯನ್ನ ಎದುರಿಸುವುದಕ್ಕೆ ನಿರ್ಧಾರವನ್ನು ಮಾಡಿಕೊಂಡಿದ್ದಾರೆ. ಇದರ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಹೊರಬೀಳೋದಷ್ಟೇ ಬಾಕಿ ಇದೆ. ದೆಹಲಿಯ 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ 3, ಆಪ್ಗೆ 1. ಹರಿಯಾಣದ 1 ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಾರ್ಟಿ ಸೆಣಸಾಡಲಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇಂಡಿಯಾ ಮೈತ್ರಿಕೂಟಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಸಿಟಿವ್ ಬೆಳವಣಿಗೆಗಳು ಆಗ್ತಾ ಇದೆ. ಯುಪಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೈತ್ರಿ ಕನ್ಫರ್ಮ್ ಆಗಿದೆ, ಸೀಟು ಹಂಚಿಕೆಯೂ ಕೂಡ ಕನ್ಫರ್ಮ್ ಆಗಿದೆ. ಇದೀಗ ಆಪ್ ಜೊತೆಗಿನೂ ಕೂಡ ಮೈತ್ರಿಯನ್ನ ಮಾಡಿಕೊಂಡು ಪಂಜಾಬ್ ಅನ್ನ ಹೊರತುಪಡಿಸಿ ಉಳಿದ ಕಡೆಗಳಲ್ಲಿ ಕಾಂಗ್ರೆಸ್ ಕಣಕ್ಕಿಳಿಯೋದಕ್ಕೆ ನಿರ್ಧಾರವನ್ನು ಮಾಡಿದೆ. ಅಧಿಕೃತವಾಗಿ ಮಾಹಿತಿಯೊಂದೇ ಹೊರಬೀಳಬೇಕಿದೆ. ಹೌದು ಮಧುಶ್ರೀ, ನಿನ್ನೆ ಅಷ್ಟೇ ಉತ್ತರ ಪ್ರದೇಶದಲ್ಲಿ ಇದ್ದಂತಹ ಗೊಂದಲವನ್ನ ಕಾಂಗ್ರೆಸ್ ಹಾಗೂ ಸಮಾಜವಾದಿ ಪಕ್ಷಗಳು ಈಗ ಬಗೆಹರಿಸಿಕೊಂಡಿವೆ. 17 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡಿದ್ರೆ 63 ಕ್ಷೇತ್ರಗಳಲ್ಲಿ ಸಮಾಜವಾದಿ ಸ್ಪರ್ಧೆಯನ್ನ ಮಾಡುವಂತಹದ್ದು ಫೈನಲ್ ಆಗಿದೆ. ಕೊನೆ ಕ್ಷಣದಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಖಾಡಕ್ಕೆ ಇಳಿದು ಅಖಿಲೇಶ್ ಯಾದವ್ ಜೊತೆ ಚರ್ಚೆಯನ್ನ ಮಾಡಿ ಈ ಒಂದು ಫೈನಲ್ ಅನ್ನ ಮಾಡಲಾಗಿತ್ತು. ಇವತ್ತು ಎಎಪಿ ಹಾಗೂ ಕಾಂಗ್ರೆಸ್ ನಡುವೆ ಕೂಡ ಸೀಟು ಹಂಚಿಕೆ ಬಹುತೇಕ ಫೈನಲ್ ಆಗಿದೆ. ಮುಖ್ಯವಾಗಿ ದೆಹಲಿ ಸೇರಿದಂತೆ ವಿವಿಧ ರಾಜ್ಯಗಳಲ್ಲಿ ಎಎಪಿ ನನಗೆ ಸೀಟುಗಳು ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೇಳ್ತಿತ್ತು. ಅದಕ್ಕೆ ಕಾಂಗ್ರೆಸ್ ಒಪ್ಪಿಕೊಂಡಂತಹ ರೀತಿಯಲ್ಲಿ ಕಾಣ್ತಾ ಇದೆ. ಮುಖ್ಯವಾಗಿ ದೆಹಲಿಯಲ್ಲಿ 4 ಕ್ಷೇತ್ರಗಳಲ್ಲಿ ಎಎಪಿ ಸ್ಪರ್ಧೆಯನ್ನ ಮಾಡಿದ್ರೆ ಇನ್ನ ಉಳಿದಂತಹ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಸ್ಪರ್ಧೆಯನ್ನ ಮಾಡುತ್ತೆ. ಬಹು ಮುಖ್ಯವಾಗಿ ಇರ್ತಕ್ಕಂತಹ ಕ್ಷೇತ್ರ ಚಾಂದಿನಿ ಚೌಕ್ನಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುತ್ತೆ ಅನ್ನುವಂತಹದ್ದು ಪಕ್ಕ ಆಗಿದೆ. ಅದೀಗ ಬಹಿರಂಗವಾಗಿ ಘೋಷಣೆ ಆಗ್ಬೇಕಾಗಿದೆ. ಇನ್ನು ಮುಖ್ಯವಾಗಿ ಅಸ್ಸಾಂನ 1 ಕ್ಷೇತ್ರದಲ್ಲಿ ಎಎಪಿ ಸ್ಪರ್ಧೆ ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳ್ಕೊಂಡಿದೆ. ಅದ್ರ ಜೊತೆಗೆ ಹರಿಯಾಣದ 1 ಕ್ಷೇತ್ರದಲ್ಲಿ ಕೂಡ ಎಎಪಿ ಸ್ಪರ್ಧೆಯನ್ನ ಮಾಡಲಿದೆ. ಅದ್ರ ಜೊತೆಗೆ ಗುಜರಾತ್ನ 2 ಕ್ಷೇತ್ರಗಳಲ್ಲಿ ಎಎಪಿ ಸ್ಪರ್ಧೆಯನ್ನ ಮಾಡುತ್ತೆ ಅನ್ನುವಂತಹದ್ದು ಈಗ ಗೊತ್ತಾಗ್ತಾ ಇದೆ. ಮತ್ತೆ ಚಂಡೀಗಢದಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ಹಾಗೂ ಎಎಪಿ ನಡುವೆ ಫೈಟ್ ಇರೋದ್ರಿಂದ ಅಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡುತ್ತೆ ಅನ್ನುವಂತಹ ಒಪ್ಪಂದಕ್ಕೆ ಬರಲಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನು ಎಎಪಿ ಹಾಗೂ ಕಾಂಗ್ರೆಸ್ ನಾಯಕರು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ನಡೆಸಿ ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾರೆ, ಎಷ್ಟೆಷ್ಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹದನ್ನ ಅಂತಿಮವಾಗಿ ಘೋಷಣೆಯನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ಪಂಜಾಬ್ನಲ್ಲಿ ಈ ಒಂದು ಮೈತ್ರಿ ಸಾಧ್ಯ ಆಗ್ತಿಲ್ಲ. ಯಾಕೆಂತಂದ್ರೆ ಪಂಜಾಬ್ನಲ್ಲಿ ಎಎಪಿ ಹಾಗೂ ಕಾಂಗ್ರೆಸ್ ಮೊದಲು ಮತ್ತು 2ನೇ ಸ್ಥಾನದಲ್ಲಿ ಇರೋದ್ರಿಂದ ಇವರಿಬ್ಬರ ನಡುವೆ ಫೈಟ್ ಇದೆ. ಇವರಿಬ್ಬರು ಒಟ್ಟಿಗೆ ಸ್ಪರ್ಧೆ ಮಾಡಿ ಬಿಜೆಪಿ ಅಥವಾ ಅಕಾಲಿ ದಳದ ವಿರುದ್ಧ ಸ್ಪರ್ಧೆ ಮಾಡಿದಾದಲ್ಲಿ ಬಿಜೆಪಿ ಅಥವಾ ಅಕಾಲಿ ದಳಕ್ಕೆ ಸಹಾಯ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಪಂಜಾಬ್ನಲ್ಲಿ ಮುಖ್ಯವಾಗಿ ಎಎಪಿ ಹಾಗೂ ಕಾಂಗ್ರೆಸ್ ನೇರ ಸ್ಪರ್ಧೆಗೆ ಇಳಿಯುವಂತಹ ಸಾಧ್ಯತೆ ಇದೆ. ಮಧುಶ್ರೀ, ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.